ಕಳೆದ ವಾರವಷ್ಟೇ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇತ್ತು. ಅದರ ಅಂಗವಾಗಿ ಭದ್ರಾವತಿ ನಗರದ ಜನಾಪುರದಲ್ಲಿ ಯುವ ನಾಯಕ ಮಧುಸೂದನ್ ನೇತೃತ್ವದಲ್ಲಿ ನಟ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಆರು ಅಡಿ ಎತ್ತರದ ಕಟೌಟ್ ಹಾಕಿ ಇಡೀ ಏರಿಯಾವನ್ನ ವಿದ್ಯುತ್ ಅಲಂಕಾರದಿಂದ ಜಗಮಗಿಸಿ ಅಪ್ಪುಗೆ ಜೈಕಾರ ಹಾಕಿದ್ರು. ಇದೇ ವೇಳೆ ಪುನೀತ್ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪಾಲಂಕಾರ ಮಾಡಿ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ಅಗಲಿದ ನಟನ ಹುಟ್ಟುಹಬ್ಬವನ್ನು ಭಕ್ತಿಪೂರ್ವಕವಾಗಿ ಆಚರಿಸಿದ್ರು. ಈ ಸಂದರ್ಭದಲ್ಲಿ ಅಭಿಮಾನಿ ಬಳಗದ ಮಧುಸೂದನ್ ಮಾತನಾಡಿ, ಪುನೀತ್ ರಾಜ್ಕುಮಾರ್ ನಮ್ಮಿಂದ ಕಣ್ಮರೆಯಾಗಿದ್ರು. ಅವರ ಸರಳ ಸಜ್ಜನಿಕೆ, ಪ್ರೀತಿ, ಆತ್ಮವಿಶ್ವಾಸದಿಂದ ಕೂಡಿದ ವ್ಯಕ್ತಿತ್ವ ಪ್ರೇರಕ ಶಕ್ತಿಯಾಗಿದೆ. ನಮ್ಮಂತಹ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಅಜರಾಮರರಾಗಿದ್ದಾರೆ ಎಂದರು. ಹುಟ್ಟಿದ ಬರ್ತಡೇ ಸ್ವಲ್ಪ ಜೋರಾಗಿ ಸರ್. ಅವ್ರ ಮೇಲಿರೋ ಅಭಿಮಾನಕ್ಕೆ ದೇವತಾ ಮನುಷ್ಯ, ನಗುಮುಖದ ಒಡೆಯ. ಮುಂದಿನ ವರ್ಷ ಏನೇನು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಈಗ ಏನೇನು ಮಾಡಿದ್ದೀರಾ? ಏನಿಲ್ಲ, ಬರೀ ಸಿಂಪಲ್ ಆಗಿ ಬೆಳಗ್ಗೆ ಒಂದು ಪ್ಲಾನ್ ಮಾಡಿದ್ದು, ಸಂಜೆ ಮಾಡಬೇಕು ಅಂತೇಳಿ ಎಲ್ಲರೂ ಕರ್ಕೊಂಡು ಮಾಡಿದ್ವಿ ಎಲ್ಲ. ಮತ್ತೆ ಇದು ನೀವೇ ಹಾಕಿರೋದ ಕೈಯಿಂದ ದಾನಿಗಳು ಯಾರು ಕೊಟ್ರ? ನಿಮ್ಮ ಹೆಸರು? ಇವತ್ತು ಜೋರಾಗಿ ಹೇಳ. ಪುನೀತ್ ರಾಜ್ಕುಮಾರ್ ಬರ್ತಡೇ ಮಾಡಿದ್ದೀವಿ. ನಮ್ಮ ಏರಿಯಾದಲ್ಲಿ ನಮ್ಮ ಪುಕ್ಕಣ, ನಮ್ಮ ಮಾವು, ನಮ್ಮ ವರುಣು, ನಮ್ಮ ತಮ್ಮ, ನಮ್ಮ ಹುಡುಗರೆಲ್ಲ ಸೇರಿ ಮಾಡಿದ್ದೀವಣ್ಣ. ಸಿಂಪಲಾಗಿ ಚಿಕ್ಕದಾಗಿ ಮಾಡಿದ್ದೀವಿ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀವಣ್ಣ. ದೇವರಂಥ ಮನುಷ್ಯ, ನಮಗೆಲ್ಲ ದೇವರು, ನಗುವಿನ ಒಳ್ಳೆಯ. ಅವ್ರ ಹೆಸರಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀವಣ್ಣ. ಸ್ವೀಟು ಅದೆಲ್ಲ ಹಂಚಿದೀವಿ. ಹುಟ್ಟಿದ ಬರ್ತಡೇ ಕೇಕ್ ಗೀಕ್ ಎಲ್ಲ ಕಟ್ ಮಾಡಿಸಿ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿಸಿದೀವಿ. ಮುಂದಿನ ವರ್ಷ ಏನು ಮಾಡ್ತೀರಾ ಅವ್ರ ಹೆಸರಲ್ಲಿ? ಅನ್ನದಾನ ಮಾಡಿಸ್ತೀವಣ್ಣ. ಈ ವರ್ಷನೇ ಮಾಡಿಸ್ತಿದ್ವಿ, ಆಗಿಲ್ಲ. ಹುಡುಗರೆಲ್ಲ ಯಾರು ಸಿಕ್ಕಿಲ್ಲ. ನೆಕ್ಸ್ಟ್ ವರ್ಷ ಮಾಡಿಸ್ತೀವಿ. ನಿಮ್ಮ